ಸೋಲಾರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸೋಲಾರ್ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ, ನೀವು ಹಾಕ್ಸ್ಕೊಂಡು ಚೆಕ್ ಮಾಡಿದ್ದೀರಾ ಯಾವತ್ತಾದರೂ ಅಂತ. ಆದರೆ ನೋಡಿ ಇಲ್ಲಿ ನಾನು ವಿಡಿಯೋನೂ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಹಾಕ್ಸ್ಕೊಳ್ತೀನಿ. ಸೊ ಇದು ನಮ್ಮ ಮನೆ. ನಮ್ಮ ತೋಟಕ್ಕೆ ಹೊಸಾಗಿ ಎಷ್ಟು ಬಂದಿದ್ದಾರಲ್ಲ ಇವತ್ತು. ಊರಿಗೆ ಬಂದಿದ ತಕ್ಷಣವೇ ನನ್ನ ಮಗ ನೋಡಿ ಟ್ರ್ಯಾಕ್ಟರ್ ಹತ್ತವನೆ. ಹತ್ತು ಭೀಷ್ಮ. ಹೊಸದು ಬಾಣ್ಲಿ ನೇಗ್ಲು ಅಂತ ಹೇಳ್ಬಿಟ್ಟು ಈ ಥರ ಹುಲ್ಲು ಬೆಳೆದಿರುತ್ತಲ್ಲ, ಅದಕ್ಕೆ ಹುಲ್ಲು ಹೋಗೋದಕ್ಕೆ, ಕಳೆ ಹೊಡೆಯೋದಕ್ಕೆ, ಬೇರುಗಳು ಕಟ್ಟಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇದು ನೋಡಿಸ್ದೆ. ಕೇಳಿಸ್ತಾ ಇದೆಯಾ ನಿಮಗೆ? ಏನು ಕೆಲಸ ನಿಮಗೆ? ನಡ್ರಿ ಆಚೆ. ಎಲ್ಲಿಗೆ ಬಂದಿದ್ದೀರಾ? ಟೆಕ್ನಾಲಜಿ ನೋಡಿ. ನಿಮ್ಮ ವಾಯ್ಸ್ ನಿಮ್ಗೇನೆ ಹೊರಗಡೆ ನಡಿ ಅಂತ ಹೇಳ್ತದೆ ನಿಮ್ಮ ತೋಟದಲ್ಲೇನೆ. ಇಡೀ ಕಂಪ್ಲೀಟ್ ಮರನ, ಇಂಥ ಸಾವಿರಾರು ಹಣ್ಣುಗಳನ್ನ ಕೇವಲ 500 ರೂಪಾಯಿಗೆ ಮಾರಿದ್ದೀವಿ. ಇದು ರೈತರ ಪರಿಸ್ಥಿತಿ. ಯಾಕೆ ರೈತರಾಗಬಾರ್ದು? ಯಾವ್ದ್ಯಾವುದೋ ಒಂದೊಂದು ಥರ ಮಾವಿನ ಹಣ್ಣಿನ ಹೆಸರು ಕೇಳಿದ್ಯಲ್ಲ, ಈ ಮಾವಿನ ಹಣ್ಣಿನ ಹೆಸರು ಏನು ಗೊತ್ತಾ? ಅದೇ ಸಾಂಬಾರು ಮಾಡ್ತೀವಲ್ಲ, ಚಿಪ್ಪ ಮಾವಿನ ಹಣ್ಣು. ನೋಡಿ, ಬಾಳೆಗೊನೆ. ನಮ್ಮ ಅಮ್ಮನ ಕೈ ತೋಟದಲ್ಲಿ ಬಿಟ್ಟಿರುವಂತಹ ಬಾಳೆಗೊನೆ. ಎಷ್ಟು ದೊಡ್ಡ ಬಾಳೆಗೊನೆ ಅಮ್ಮ. ಗೊನೆ ಹಿಂಗೆ ಇಡ್ಕೋಬೇಕಾ? ಅವಿನ್ನು ಎಳೆಕಾಯಿ ಅಂತ ಬಿಟ್ಟಿದೀವಿ. ಫುಲ್ ಅಯ್ಯೋ, ಹಂಗೆ ಬೀಳಿಸ್ತಾರ ಆಕಾಶ್. ಹಂಗೆ ಬರಲ್ಲ, ಹಂಗೆ ಇಡೋದು ಆಕಾಶ್. ನೋಡಿ ಎಂತ ಗೊನೆ. ನೋಡಿ ಇಲ್ಲಿ ತಂದೆ. ಹಾಯ್, ಬನ್ನಿ ಎಲ್ರಿಗೂ ನಮ್ಮ ತೋಟ ತೋರಿಸ್ತೀವಿ ಇವತ್ತು. ಭೀಷ್ಮ, ನಿನ್ಗೂ ತೋರಿಸ್ತೀನಿ ಬಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಗೊತ್ತಾ? ಸೊ ಫೈನಲಿ ರೀಚ್ ಆಗಿದ್ದೀವಿ ನಮ್ಮ ತೋಟಕ್ಕೆ. 15 ಲಕ್ಷ ಬಂಡವಾಳ ಹಾಕಿ ಸತತವಾಗಿ 5-6 ವರ್ಷಗಳ ಪರಿಶ್ರಮ, ಏನೇನೋ ಮಾಡಬೇಕು ಅಂತ ಮಾಡಿ ಫೈನಲಾಗಿ ಒಂದು ಹಂತಕ್ಕೆ ಬಂದಿದೆ. ತೋರ್ಸೋಣ ಅಂತ ಹೇಳಿ ವ್ಲಾಗ್ ಮಾಡ್ತಾಯಿದ್ದೀವಿ ಇವತ್ತು. ನಂದಿನಿ, ನಮ್ಮ ತೋಟ ಅಲ್ಲ, ನಮ್ಮಪ್ಪ ನನಗೆ ಬಳುವಳಿಯಾಗಿ ಕೊಟ್ಟಿರುವಂತಹ ತೋಟ. ನಮ್ಮಪ್ಪ ಸ್ವಂತ ದುಡ್ಡಿನಿಂದ ಶ್ರಮಪಟ್ಟು ದುಡ್ದು ತೊಗೊಂಡಿರುವಂತಹ ತೋಟ ನನ್ನ ಹಿಂದೆ ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು ಇವತ್ತು. ಸೊ ಈ ತೋಟನ ಕಂಪ್ಲೀಟಾಗಿ ಕಾಣಿಸ್ತಾ ಇದೆಯಲ್ಲ, ಚಿಕ್ಕದಾಗಿ ಏನೋ ಮಾಡಿದ್ದೀವಿ. ಸೊ ತೋರಿಸ್ತೀವಿ. 15 ಲಕ್ಷ ಬಂಡವಾಳ ಹಾಕಿದ್ದೀವಿ. ಆದರೆ 15 ರೂಪಾಯಿ ಕೂಡ ಇದರಿಂದ ದುಡಿಯೋಕ್ಕಾಗಲ್ಲ ಅನ್ನೋದು ನಮಗೆ ಗೊತ್ತಿದೆ. ಬಟ್ ಅಗ್ರಿಕಲ್ಚರ್ ಅನ್ನೋದು ಪ್ಯಾಷನ್ನು, ಇದೊಂದು ಪ್ರೊಫೆಷನ್ ಅಲ್ಲ. ಆದರೆ ಇದನ್ನು ಪ್ರೊಫೆಷನಾಗಿ ಮಾಡಬೇಕು ಅಂತಂದರೆ ಫುಲ್ ಟೈಮ್ ಡೆಡಿಕೇಶನ್ ಕೊಡಬೇಕು. ಸೊ ನಮ್ಮ ತೋಟನ ತೋರ್ಸೋಣ ಇವಾಗ. ಫ್ಯಾಮಿಲಿ ಸಮೇತ ಬಂದಿದ್ದೀವಿ. ನಮ್ಮ ಅತ್ತೆನೂ ಇದ್ದಾರೆ. ಫಸ್ಟ್ ಟೈಮ್ ಉಕ್ಕೆ ಓಡಿಸ್ತಾ ಇದ್ದೀವಿ ನಮ್ಮ ತೋಟಕ್ಕೆ. ಉಕ್ಕೆ ಅಲ್ಲ, ಇದೊಂಥರ ಡಿಫ್ರೆಂಟ್ ಪ್ರಯತ್ನ ಮಾಡ್ತಿದ್ದೀವಿ. ಏನೇನೋ ನಮ್ಮ ಮುಚ್ಚಾಟ, ಇಡೀ ಊರಿನವರೆಲ್ಲ ಬಂದು ಬೈದು ಹೋದ್ರು ಆಲ್ರೆಡಿ, ಇದರಲ್ಲಿ ಉಕ್ಕೆ ಆಗುತ್ತಾ ಇದ್ದಂಗೆ ಇದೆ ಅಂತ. ಬಟ್ ಆದರೂ ಏನೋ ಒಂದು ಬೇರೆ ಥರ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನಾವು. ಸ್ನೇಹಿತರೆ, ಇದು ನಮ್ಮೂರಿಂದ ಬಂದರೆ ಸ್ಟ್ರೈಟ್ ಅವೇ ನಮ್ಮ ತೋಟಕ್ಕೆ ಬರುತ್ತೆ. ಇದು ನಮ್ಮ ತೋಟದ ಎಂಟ್ರೆನ್ಸು. ಸೊ ಎಲ್ಲ ನಾವು ಬೆಂಗಳೂರಲ್ಲಿ ನೋಡ್ತೀವಲ್ಲ, ಅದೇ ರೀತಿ ಇಲ್ಲೂ ಒಂದು ಫಾರ್ಮ್ ಹೌಸ್ ಮಾಡಬೇಕು ಅನ್ನೋದು ನನ್ನ ಕನಸು. ಅದಕ್ಕೆ ಇಷ್ಟು ದೊಡ್ಡ ಗೇಟ್ ಬಿಡ್ಕೊಂಡಿದ್ದೀನಿ. ಅಟ್ ಎ ಟೈಮು 3 ಕಾರ್ ಬಂದರೂ ಕ್ರಾಸ್ ಆಗಬೇಕು. ಇಲ್ಲಿ ಗೇಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಹೆಚ್ಚು ಕಡಿಮೆ ಸುಮಾರು 1 ವರ್ಷನೇ ಆಗ್ತಾ ಬಂತು. ಆದರೆ ಇನ್ನೂ ಮಾಡ್ಸೋಕ್ಕೆ ಸಿಗ್ತಿಲ್ಲ. ಲೇಬರ್ ಸ್ಕೇರ್ಸಿಟಿ ಎಷ್ಟಿದೆ ಅಂತ ಅಂದರೆ ನಂದಿನಿ, ಇವ್ರಿಗೆ ಗೊತ್ತಿದೆ ತಗೊಳ್ಳಿ. ಅವರು ಕೃಷಿ ಮಾಡ್ತಾ ಇರ್ತಾರಲ್ಲ, ಅವರಿಗೆ ಕಷ್ಟ ಏನಂತ ಗೊತ್ತಿದೆ, ಕೆಲಸದವ್ರು ಸಿಗ್ತಾರಾ ಇಲ್ವಾ ಅಂತ ಹೇಳಿ. ಸೋಲಾರ್ ಬಗ್ಗೆ ಎಲ್ಲರೂ ಕೇಳ್ತಾ ಇರ್ತಾರೆ. ಸೋಲಾರ್ ಬಗ್ಗೆ ನೀವು ವಿಡಿಯೋ ಮಾಡಿದ್ರಿ, ನೀವು ಹಾಕ್ಸ್ಕೊಂಡು ಚೆಕ್ ಮಾಡಿದ್ದೀರಾ ಯಾವತ್ತಾದರೂ ಅಂತ. ಆದರೆ ನೋಡಿ ಇಲ್ಲಿ ನಾನು ವಿಡಿಯೋನೂ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಹಾಕ್ಸ್ಕೊಳ್ತೀನಿ. ಸೊ ಇದು ನಮ್ಮ ಮನೆ. ಸೊ ಚಿಕ್ಕದಾಗಿ ಒಂದು ತೋಟದ ಮನೆ ಥರ ಮಾಡಿದ್ದೀವಿ. ಇದು ನಮ್ಮ ಅಪ್ಪ ಇದ್ದಾಗಲೇ ಇತ್ತು ಆ್ಯಕ್ಚುಲಿ. ಆದರೂ ಕೂಡ ಒಂಚೂರು ಎಕ್ಸ್ಟೆಂಡ್ ಮಾಡಿಕೊಂಡು ದೊಡ್ಡದಾಗಿ ಮಾಡಿಕೊಂಡು ಸೀಟೆಲ್ಲ ಹಾಕಿಸಿ ಹೊಸ್ದಾಗಿ ಇಳಿಸಿದ್ದೀವಿ. ಇನ್ನು ಮೇಲ್ಗಡೆ ಏನೋ ಪಾನ್ ಸಾರಿಸ್ಬೇಕು ಅಂತಾರಲ್ಲ, ಆ ಕೆಲಸ ಇನ್ನೂ ಮುಗ್ದಿಲ್ಲ. ಆ್ಯಕ್ಚುಲಿ ಅದು ಪೆಂಡಿಂಗ್ ಉಳ್ಕೊಂಡಿದೆ. ಇನ್ನು ಕಿಟಕಿಗಳು ಇಡಿಸ್ಬೇಕು, ಅದು ಪೆಂಡಿಂಗ್ ಇದೆ. ಮತ್ತು ಗೇಟ್ಗೆ ಏನೆಲ್ಲ ಮಾಡಿಸ್ಬೇಕು ಅಂತ ಇದ್ದೀನಿ, ಅದನ್ನು ಕೂಡ ಉಳ್ಕೊಂಡಿದೆ. ಗೇಟ್ ಐಟಮ್ಸ್ ಕಬ್ಬಣ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೀನಿ, ಇನ್ನೂ ಮಾಡಿಸ್ಬೇಕು. ತೋಟದ ಕೆಲಸ ಅಂದರೆ ಸುಮ್ಮನೆನಾ 1-2 ದಿನಕ್ಕೆ ಮುಗಿಯೋವಂಥ ಕೆಲಸ ಅಲ್ವೇ ಅಲ್ಲ ಸ್ನೇಹಿತರೆ. ಅದ್ರ ಜೊತೆಗೆ ಹೊಸದಾಗಿ ಇತ್ತೀಚೆಗೆ ಬೋರ್ವೆಲ್ ಇತ್ತು. ಆದರೆ ಆ ಬೋರ್ವೆಲ್ಲಿಗೆ ನಾನು ಮೋಟ್ರ್ ಕುಣಿಸಿ, ಫಿಲ್ಟ್ರ್ ಹಾಕ್ಸಿ, ಪೈಪ್ಲೈನ್ ಮಾಡಿಸಿ, ಡ್ರಿಪ್ಲೈನ್ ಮಾಡಿಸಿ ಎಲ್ಲದೂ ಮಾಡಿಸಿದ್ದೆ. ಆ ಮಾಡಿಸ್ಬೇಕಾದ್ರೆ ತೆಗೆದಂಥ ಫುಟೇಜ್ನ ನಾನಿಲ್ಲಿ ಹಾಕ್ತಿದ್ದೀನಿ. ಸೊ ಆವತ್ತಿನ ದಿನಗಳಲ್ಲಿ ನನಗೆ ಫುಲ್ ಲೆಂತ್ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ, ಯಾಕೆಂದರೆ ಮಾಡಿಸೋ ಕೆಲಸದಲ್ಲಿ ಕಂಪ್ಲೀಟಾಗಿ ಬ್ಯುಸಿ ಇದೆ. ಸೊ ಹಾಗಾಗಿ ಮಾಡ್ಸೋಕ್ಕಾಗಿಲ್ಲ. ಈಗ ಕಂಪ್ಲೀಟ್ ವಿಡಿಯೋನ ತೋರಿಸ್ತಾ ಇದ್ದೀನಿ. ಹೆಚ್ಚು ಕಡಿಮೆ 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತಂದಲ್ಲ. ಈ 15 ಲಕ್ಷ ಏನಕ್ಕೆ ಇನ್ವೆಸ್ಟ್ ಮಾಡಿದೆ ಅಂತಂದರೆ ತೋರಿಸ್ತೀನಿ ನೋಡಿ ಒಂದೊಂದಾಗಿನೇ. ಫಸ್ಟ್ನೇದು ಬಂದು ನೀವಿಲ್ಲಿ ನೋಡ್ಬೋದು ಎಷ್ಟು ಇದೆಲ್ಲ ಬೆಳ್ಕೊಂಡಿದೆ ಅಂತ ಹೇಳ್ಬಿಟ್ಟು ಮಳೆ ಬಂದು. ಸೊ ಬೋರು ಅದ್ರ ಜೊತೆಗೆ ಹೊಸದಾಗಿ
ಬೋರ್ ಹಳೆಯದು, ಬಟ್ ಬೋರಲ್ಲಿರುವಂತಹ ಎಲ್ಲ ಎಕ್ವಿಪ್ಮೆಂಟ್ಸ್ ಕೂಡ ಹೊಸದು. ಮೋಟ್ರಿಂದ ಹಿಡ್ದು, ಸ್ಟಾರ್ಟ್ರಿಂದ ಹಿಡ್ದು, ಪೈಪ್ಲೈನು, ಡ್ರಿಪ್ ಕನೆಕ್ಷನ್ನು, ಫಿಲ್ಟ್ರು, ವೆಂಚೂರಿ. ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ಬೋದು ಫೆನ್ಸಿಂಗ್ ಮಾಡಿಸಿದ್ದೀವಿ ಕಂಪ್ಲೀಟ್ ಟೋಟಲಾಗಿ. ಈ ತೋಟಕ್ಕೆ ಫೆನ್ಸಿಂಗ್ ಇರಲಿಲ್ಲ. ಆಮೇಲೆ ಕಂಪ್ಲೀಟ್ ಇಲ್ಲೆಲ್ಲ ನಾವು ಬಂದಾಗ ಇಲ್ಲೆಲ್ಲ ನೀರು ನಿಂತ್ಕೊಳ್ಳೋದು, ಇಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ. ಸೊ ಅದಕ್ಕೆ ಇಲ್ಲಿಗೆ ಮಣ್ಣೆಲ್ಲ ಹೊಡೆಸ್ಬಿಟ್ಟು ಕಂಪ್ಲೀಟಾಗಿ ಎತ್ತರ ಮಾಡಿಸ್ಬಿಟ್ಟಿದ್ದೀನಿ ನಾನು. ಸೊ ಫುಲ್ ಹೈಟಲ್ಲಿ ಇರಬೇಕು ಅಂತ ಹೇಳಿ. ಸೊ ಹಾಗಾಗಿ ಈ ಥರ ಆಗಿದೆ. ಅಟ್ಲೀಸ್ಟ್ ಈಗ ಇಲ್ಲಿ ಓಡಾಡ್ಬೋದು, ನಿಂತ್ಕೋಬೋದು, ಕೂತ್ಕೋಬೋದು. ಇದೇ ಪರಿಸ್ಥಿತಿ ಏನಾದರೂ ನಾವು ಮುಂಚೆ ಬಂದಿದ್ದರೆ 100% ಇಲ್ಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಏಕೆಂದರೆ ಅಷ್ಟು ನೀರು ಗೊಚ್ಚೆ ಆಗಿರ್ತಾಯಿತ್ತು. ಓಕೆನಾ. ನಮ್ಮದು ಬಂದು ಕಂಪ್ಲೀಟಾಗಿ ತೆಂಗಿನ ತೋಟ. ಸೇಫ್ಟಿ ಆ್ಯಂಡ್ ಸೆಕ್ಯೂರ್ ಪರ್ಪಸ್ಗೆ ಎಲ್ಲ ಕಡೆ ಈ ರೀತಿ CCTV ಕ್ಯಾಮ್ರಾ ಹಾಕ್ಸಿದ್ದೀನಿ ವಿತ್ತು ರಿಮೋಟ್ ಯೂನಿಟ್ಟು, ವಿತ್ ನೈಟ್ ಲೈಟ್ ಸೆಟಪ್ ಇದೆ. ಸೊ ಇದ್ರ ಬಗ್ಗೆನೂ ನಾವು ಇನ್ಫಾರ್ಮೇಷನ್ ವಿಡಿಯೋ ಮಾಡಿದ್ವಿ. ಸೊ ಕೇವಲ ಇನ್ಫಾರ್ಮೇಷನ್ ವಿಡಿಯೋ ಮಾಡೋದು ಅಷ್ಟೇ ಅಲ್ಲ ಕಣ್ರಿ, ಈ ಥರದನ್ನು ನಾವು ಕೂಡ ಬಳಸ್ತಾ ಇದ್ದೀವಿ. ನೀವು ಕೂಡ ನಿಮ್ಮ ತೋಟಕ್ಕೆ ಬಳಸಿ ಅಂತ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಸೊ ನಮ್ಮ ತೋಟದಲ್ಲಿ ಹೆಚ್ಚು ಕಡಿಮೆ 300ರಿಂದ 350 ಮರಗಳಿದ್ದಾವೆ. ಎಲ್ಲ ಮರಗಳಲ್ಲೂ ಕ್ಲೀನಾಗಿ ಕಾಯಿ ಕೆಡುವುದ್ರೆ ತಿಂಗಳಿಗೆ ಇವತ್ತಿನ ರೇಟಿಗೆ 20,000 to 25,000 ರೂಪಾಯಿ ವರಮಾನ. ಎವ್ರಿ ಮಂತ್ 20,000 to 25,000 ಒಂದ್ಸಲನೂ ನಾನು ನೋಡೇ ಇಲ್ವಲ್ಲ. ಅಲ್ಲ, ಆ ಥರ ಕಾಯಿ ಕೆಡೋಕೆ ನಮ್ಮ ಕೈಲಿ ಆಗೇ ಇಲ್ವಲ್ಲ. ಅಷ್ಟು ಕ್ಲೀನಾಗಿ ನಾವು ಮೇಂಟೆನೆನ್ಸ್ ಮಾಡಿಲ್ಲ, ನೀರು ಕೊಟ್ಟಿಲ್ಲ, ಗೊಬ್ಬರ ಕೊಟ್ಟಿಲ್ಲ, ಮಣ್ಣು ಕೊಟ್ಟಿಲ್ಲ. ಸೊ ಅದಕ್ಕೆ ಅದೆಲ್ಲದನ್ನು ಬಿಟ್ಟು ನಾವು ಈ ಸಲ ಸಾವಯವ ಕೃಷಿಗೆ ಇಳಿತಾ ಇದ್ದೀವಿ. ಏನು ಗೊತ್ತಾ ಸಾವಯವ ಕೃಷಿ ಅಂದರೆ? ಫುಲ್ ಟೈಮ್ ಸಾವಯವ ಕೃಷಿ ಮಾಡಬೇಕು ಅಂತ ಹೇಳಿಬಿಟ್ಟು ಅದಕ್ಕೆ ಒಂದು ಹಂತದ ತಯಾರಿ ನಡೆಸ್ತಾ ಇದ್ದೀವಿ. ಒಂದೊಂದೇ ಹಂತದ ತಯಾರಿ. ಬನ್ನಿ, ಇವತ್ತು ನಾನು ಎಲ್ಲರೂ ಮಾಮೂಲಿ ಟ್ರ್ಯಾಕ್ಟರ್ಗಳಲ್ಲಿ ಹೊಲ ಉಳುಮೆ ಮಾಡ್ತಾರೆ, 5 ನೇಗ್ಲು 7 ನೇಗ್ಲು ಅಂತ. ಆದರೆ ನಾನಿವತ್ತು ನಮ್ಮ ತೋಟನ ಉಳಿಸ್ತಾ ಇರೋದು ಇದೇನೋ ಹೊಸ್ದಾಗಿ ಬಾಂಡ್ಲಿ ನೇಗ್ಲು ಅಂತ ಬಂದಿದೆಯಂತೆ. ಇದು ಸಾವಯವ ಕೃಷಿಗೆ ತುಂಬ ಉಪಯೋಗಕಾರಿ ಅಂತ ಯಾರೋ ಒಬ್ಬರು ಹೇಳಿದ್ರು. ಸರಿ ಆಯಿತು ಅಂತ ಉಳಿಸ್ದೆ. ಆದರೆ ಬಂದವರೆಲ್ಲ ಬೈಕೊಂಡು ಹೋದ್ರು. ಇಲ್ಲಿ ಯಾಕೆ ಅಂದರೆ ಅದು ಅಲ್ಲೇ ಇದೆಯಲ್ಲ, ಅದ್ರ ರಿಮೋನೇ ಆಗಿಲ್ಲ ಕಳೆ. ಹೌದು, ತೋರಿಸ್ತೀನಿ ಬನ್ನಿ ಹೆಂಗಾಗಿದೆ ಅಂತ ಅಂದ್ಬಿಟ್ಟು. ಹೊಡೆದಿದ್ದಾರೆ, ಆದರೆ ಇದ್ದಂಗೆ ಇದೆ. ಯಾವ ಥರ ಆಗಿದೆ ಗೊತ್ತಾ ನೋಡಿ. ಮಳೆ ಬರಬೇಕು, ಆಕಾಶ ಮಳೆ ಬಂದು ಒಂದಿನ ಆದ್ಮೇಲೆ ಹೊಡಿಸ್ಬೇಕು. ಎಲ್ಲ ಡ್ರೈ ಇದೆಯಲ್ಲ, ಹಂಗೆ ಇದೆ ನೋಡಿ. ಸೊ ನಮ್ಮ ತಂದೆಯವರು ಮರಣ ಹೊಂದಿದಾಗ ಇಲ್ಲೇ ನಾವು ಮಣ್ಣು ಮಾಡಿರೋದು. ಸೊ ಇದು ನಮ್ಮ ತಂದೆಯವರು ಕಷ್ಟಪಟ್ಟು ಮಾಡಿರುವಂತಹ, ಶ್ರಮಪಟ್ಟು ಮಾಡಿರುವಂತಹ ತೋಟ. ಹಾಗಾಗಿ ಈ ತೋಟನ ಕೊನೆಯವರೆಗೂ ಉಳಿಸ್ಕೊಬೇಕು ಅನ್ನೋದು ನನ್ನ ಒಂದು ಆಸೆ. ಈ ತೋಟಕ್ಕೆ ಕಂಪ್ಲೀಟಾಗಿ ಇವಾಗ ಏನೇನು ನೋಡ್ತಿದ್ದೀರೋ, ಫೆನ್ಸಿಂಗ್ ಆಗಿರ್ಬೋದು, ಮಣ್ಣಾಗಿರ್ಬೋದು, ಗೇಟ್ ಸಿಸ್ಟಮ್ ಆಗಿರ್ಬೋದು, ತಂತಿ ಆಗಿರ್ಬೋದು, ಮತ್ತು ಡ್ರಿಪ್ ಆಗಿರ್ಬೋದು. ಈ ಡ್ರಿಪ್ಪು ಕೂಡ ಎಲ್ಲದೂ ಹೊಸದಾಗೆ ಮಾಡಿರೋದು. ಹಳೆ ಪೈಪ್ಲೈನ್ ಇತ್ತು, ಆದರೆ ಹಳೆ ಪೈಪ್ಲೈನ್ಗೆ ಕಲೆಕ್ಷನ್ ಕೊಡಿಸಿದ್ರೆ ಯಾರೋ ಹೇಳಿದ್ರು ಅದರಲ್ಲಿ ನೀರು ಕರೆಕ್ಟಾಗಿ ಬರಲ್ಲ ಅಂತ. ಅದಕ್ಕೆ ಅದನ್ನು ತೆಗೆಸ್ಬಿಟ್ಟು ಹೊಸದಾಗೆ ಮಾಡಿಸಿದ್ದೀನಿ. ಒಬ್ಬರು ಸ್ನೇಹಿತರು ಹೇಳಿದ್ರು, ನೀವು ಇನ್ವೆಸ್ಟ್ ಮಾಡಿರೋಂಥ 15 ಲಕ್ಷನ 15 ವರ್ಷ ಆದರೂ ಇದರಲ್ಲಿ ತೆಗಿಯೋಕ್ಕಾಗಲ್ಲ ಅಂತ. ಅದು ಸತ್ಯ ಅಂತ ಈಗ ಅನ್ನಿಸ್ತಾ ಇದೆ, ಯಾಕೆ ಅವ್ರು ಹೇಳಿದ್ರು ಅವತ್ತು ಅಂತ. ಯಾಕೆಂದರೆ ಇಲ್ಲಿ ಇಟ್ಕೊಂಡು ಮೇಂಟೆನೆನ್ಸ್ ಮಾಡಬೇಕು. ಎಲ್ಲ ಇದ್ದು ನಾವು ಮೇಂಟೆನೆನ್ಸ್ ಮಾಡ್ತೀವಿ ಅಂತ ಹೇಳಿದರೆ ಖಂಡಿತವಾಗ್ಲೂ ಆಗಲ್ಲ. ಫಸ್ಟ್ ಅಂದರೆ ಯಾವುದೇ ಕೆಲಸದವ್ರು ಸಿಗಲ್ಲ. ಸೆಕೆಂಡ್ ಅಂತ ಹೇಳಿದರೆ ಕೆಲಸದವ್ರು ಸಿಕ್ಕಿದ್ರೂ ಅರ್ಧ ಕೈ ಕೊಟ್ಟು ಹೋಗ್ತಾರೆ. ಯಾರನ್ನ ಫ್ಯಾಮಿಲಿ ಇಟ್ಟು ಮಾಡಿಸೋಣ ಅಂತ ಹೇಳಿದರೆ ಅವ್ರು ಯಾವಾಗ ಹೋಗ್ತಾರೆ ಯಾವಾಗ ಬರ್ತಾರೋ ಗೊತ್ತಾಗಲ್ಲ. ಎಲ್ಲನೂ ನಾವು ಮಾನಿಟರ್ ಮಾಡೋಕ್ಕಾಗಲ್ಲ. ಫೈನಲಾಗಿ ಕೃಷಿ ಅಂತ ಹೇಳಿದರೆ ನಾವು ಇರಬೇಕು, ಖುಷಿಯಿಂದ ಮಾಡಬೇಕು. ಆವಾಗಲೇ ನಮಗೆ ಕೈಗೆ ಫಲ ಸಿಗೋದಂತ ಗೊತ್ತಾಯಿತು. ಎಲ್ಲ ಇಟ್ಕೊಂಡು ಮಾಡ್ತೀವಿ ಅಂದರೆ ಯಾರೊಬ್ರಿಗೆ ಲಕ್ಕಿದ್ದಂಗೆ ಅನಿಸುತ್ತೆ. ಒಳ್ಳೆ ಕೆಲಸದವ್ರು ಸಿಕ್ಕಿ, ಒಳ್ಳೆ ಫ್ಯಾಮಿಲಿ ಸಿಕ್ಕಿ, ಒಳ್ಳೆ ರೈಟರ್ ಸಿಕ್ಕಿ, ಒಳ್ಳೆ ಮೇಸ್ತ್ರಿಗಳು ಸಿಕ್ಕಿ ಇಲ್ಲೇ ಇರ್ತಾರೆ ಅಂತ ಹೇಳಿದರೆ ಅವ್ರು ಲಕ್ಕು ಅಂತ ಹೇಳ್ಬೋದು. ಎಲ್ಲರಿಗೂ ಆ ಥರದವ್ರು ಸಿಗಲ್ಲ ಬಿಡಿ. ನಾವಂತೂ ಲಾಸಲ್ಲೇ ಇದ್ದೀವಿ. ಓಕೆ, ನಮ್ಮ ತೋಟಕ್ಕೆ ಯಾರು ಬಂದಿದ್ದಾರೆ ಫಸ್ಟ್ ಟೈಮು? ನಮ್ಮ ತೋಟಕ್ಕೆ ಹೊಸಾಗಿ ಎಷ್ಟು ಬಂದಿದ್ದಾರಲ್ಲ ಇವತ್ತು. ಯಾರು ಮಾತಾಡಿದ್ರು? ಗೊತ್ತಾಯ್ತು ನಿಮಗೆ? ಮಾತಾಡ್ತಾನೆ. ಏನಾಯ್ತು ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತಾ? ಗೊತ್ತಾಯ್ತು. ಓಕೆ, ಆಯಿತು. ಇನ್ನೂ ಇದ್ದಾರೆ, ಬನ್ನಿ. ಮಾವಿನಕಾಯಿ ಇಟ್ಕೊಬೇಕು. ಹಾಂ, ಬನ್ನಿ. ನಮ್ಮ ಮೇಲೆ ತೋಟಕ್ಕೆ ಹೋಗಿ ಮೇಲೆ ತೋರಿಸ್ಕೊಂಬರೋಣ ಬನ್ನಿ. ಊರಿಗೆ ಬಂದಿದ ತಕ್ಷಣವೇ ನನ್ನ ಮಗ ನೋಡಿ ಟ್ಯಾಕ್ಟ್ರ್ ಹತ್ತವನೆ. ಹತ್ತು ಭೀಷ್ಮ. ಎಲ್ಲರೂ ನೇಗ್ಲಲ್ಲಿ ಓಡಿಸ್ತಾರೆ, ಕುಂಟಲ್ಲಿ ಓಡಿಸ್ತಾರೆ, ರೋಟಾವೇಟ್ರಲ್ಲಿ ಓಡಿಸ್ತಾರೆ. ಇದು ಹೊಸದು ಬಾಂಡ್ಲಿ ನೇಗ್ಲು ಅಂತ ಹೇಳ್ಬಿಟ್ಟು ಈ ಥರ ಹುಲ್ಲು ಬೆಳೆದಿರುತ್ತಲ್ಲ, ಅದಕ್ಕೆ ಹುಲ್ಲು ಹೋಗೋದಕ್ಕೆ, ಕಳೆ ಹೊಡಿಯೋದಕ್ಕೆ, ಬೇರುಗಳು ಕಟ್ಟಾಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇದು ನೋಡಿಸ್ದೆ. ಪರವಾಗಿಲ್ಲ, ಓಕೆ, ನಾಟ್ ಬ್ಯಾಡ್, ನಾಟ್ ಗುಡ್ ಅನ್ನೋಂಗೆ ಬಂದಿದೆ. ಬಟ್ ನಂದು ಪ್ಲಾಟು ಸಮತಟ್ಟಾಗಿಲ್ಲ. ಸೊ ಹಾಗಾಗಿ ಯಾರ್ದು ಒಂದು ಪ್ಲಾಟು ಫ್ಲ್ಯಾಟ್ ಸರ್ಫೇಸ್ ಇರುತ್ತಲ್ಲ ಅಂಥವ್ರು ಮಾತ್ರ
ಈ ಥರ ನೇಗ್ಲನ್ನ ಬಳಸಿ. ಇಲ್ಲ ಅಂತಂದರೆ ಇದು ವೇಸ್ಟ್ ಆಗುತ್ತೆ ದುಡ್ಡು ಕೂಡ. ಸೊ ಆಲ್ರೆಡಿ 4 ಅವರ್ ಆಗಿದೆ, 4,000 ಹೋಯಿತು. ಬೆಳಗ್ಗೆ ನಾನು ಬೆಂಗಳೂರು ಬಿಡಬೇಕಾದ್ರೆ ಫೋನ್ ಮಾಡಿ ಹೇಳಿದ್ದೆ ಸ್ಟಾರ್ಟ್ ಮಾಡಿ ಅಂತ. ಈಗ ಮಧ್ಯಾಹ್ನ ಆಲ್ರೆಡಿ 2 ಗಂಟೆ ಆಗಿದೆ. ನಮ್ಮ ತೋಟಕ್ಕೆ ಕಂಪ್ಲೀಟಾಗಿ ಫೆನ್ಸಿಂಗ್ ಮಾಡಿಸಿದ್ದೀವಿ. ಭೀಷ್ಮ ನೋಡಿ ಫುಲ್ ಎಂಜಾಯ್ ಮಾಡ್ತಾವನೆ, ಅವನಿಗಂತೂ ತುಂಬಾ ಖುಷಿ. ಟ್ಯಾಕ್ಟ್ರು, ಕೋಳಿ, ಕರು, ಹಸು ಅಂತ ಅಂದ್ಬಿಟ್ರೆ ಊಟ ತಿಂಡಿ ನಿದ್ದೆ ಏನೂ ಬೇಡ ಬಾಂಡ್ಗೆ. ಅಣ್ಣ ಬಾಂಡ್ ವಿಶು ಸೇ ಹಾಯ್. ಸೊ ಟ್ಯಾಕ್ಟ್ರ್ ತೊಗೊಂಬಂದು ಟ್ಯಾಕ್ಟ್ರಲ್ಲಿ ಹುಕ್ಕೆ ಹೊಡಿಸ್ತಾ ಇದ್ದೀವಿ. ತೋರ್ಸೋಣ ಅಂತ ಅಂದರೆ ನನ್ನ ಬ್ಲಾಗ್ಸಲ್ಲಿ ತೋರ್ಸೋಕ್ಕಾಗಿರಲಿಲ್ಲ ಈ ತೋಟನ ಕಂಪ್ಲೀಟಾಗಿ. ಅಷ್ಟು ಮಾತ್ರ ಇತ್ತು. ನೀವೇನು ಆ ಕಡೆ ನೋಡ್ತಿದ್ದೀರಲ್ಲ ಅದು ನಮ್ಮ ತಂದೆ ಆಲ್ರೆಡಿ ಕೃಷಿ ಹೊಂಡ ಮಾಡಿಸಿದ್ರು 18 ಗುಂಟೆಗೆ. ಸೊ ಇದು 1 ಗುಂಟೆ 1.5 ಗುಂಟೆ ಆಗುತ್ತೆ ಹೆಚ್ಚು ಕಡಿಮೆ. ಇದಿಷ್ಟು ಜಾಗನ ಬಿಟ್ಟಿದ್ರು. ಬಟ್ ಫೆನ್ಸಿಂಗ್ ಮಾಡ್ಬೇಕಾದ್ರೆ ನಮ್ಮ ಲ್ಯಾಂಡ್ ಇಲ್ಲಿವರೆಗೂ ಬಂದಿದ್ದರಿಂದ ಕಂಪ್ಲೀಟಾಗಿ ಇಷ್ಟೇ ಯಾಕೆ ಜಾಗ ಫ್ರೀ ಬಿಡಬೇಕು ಅಂತ ಹೇಳ್ಬಿಟ್ಟು ನಾನು ಅಲ್ಲಿಂದನೂ ಮಣ್ಣು ತೆಗಿಸ್ದೆ. ಮಧ್ಯದಲ್ಲಿ ಓಡಾಡೋಕ್ಕಿರಲಿ ಅಂತ ಜಾಗ ಬಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಏನಾದರೂ ಫಿಶಿಂಗೋ ಮತ್ತೊಂದು ಮುಗ್ದೊಂದು ಏನಾದರೂ ಮಾಡ್ತೀವಿ ಅಂದಾಗ ಬೇಕಾದ್ರೆ ಅದನ್ನು ಮಧ್ಯದ ತೆಗಿಸ್ಕೋಬೋದು, ಇನ್ನೂ ದೊಡ್ಡದಾಗತ್ತೆ. ಇಲ್ಲ ಅಂದರೆ ಹಾಗೆ ಮಾಡಿದ್ರೂ ಮಧ್ಯದಲ್ಲಿ ಓಡಾಡೋಕ್ಕೂ ಜಾಗ ಇರುತ್ತೆ. ಮತ್ತು ಕಳೆದ ಸಲ ನಾನು ಊರಿಗೆ ಬಂದಾಗ ಡ್ರಿಪ್ ಸಿಸ್ಟಮ್ ಎಲ್ಲ ಕಡೆ ಮಾಡಿಸ್ಬಿಟ್ಟೆ. ಡ್ರಿಪ್ ಇರಿಗೇಷನ್ನು ಅಂದರೆ ಗಿಡಕ್ಕೂ ನೀರು ಹೋಗಬೇಕು ಅಂತ ನೀವು ಇಲ್ಲಿ ನೋಡ್ಬೋದು. ಪ್ರತಿ ಮರದ ಬಡ್ಡೆಗೆ PVC ಪೈಪ್ ಹಾಕ್ಸಿದ್ದೀನಿ. ಗೌರ್ಮೆಂಟ್ ಸಬ್ಸಿಡಿಯಲ್ಲಿ ಏನು ತಂದಿಲ್ಲ. ಸೊ ಇದು ಕೂಡ ಒಂದು ವೀಡಿಯೋನ ಮಾಡ್ತೀನಿ, ಡ್ರಿಪ್ ಇರಿಗೇಷನ್ ಯಾವ ಥರ ಮಾಡಿಸ್ಬೇಕು, ಯಾವ ಥರ ಸ್ಟ್ರಗಲ್ ಮಾಡಿದೆ ಅಂತ. ಅದಕ್ಕಿಂತ ಜಾಸ್ತಿ ಚಾಲೆಂಜಿಂಗ್ ಅಂದರೆ ನನಗಾಗಿದ್ದು ಈ ರಸ್ತೆ ಬಿಡಿಸ್ಕೊಳ್ಳೋದು, ಆ್ಯಕ್ಚುಲಿ ಫೆನ್ಸಿಂಗ್ ಮಾಡಿಸೋದು. ಅಂತೂ ಇಂತೂ ಕೊನೆಗೆ ಎಲ್ಲ ಕೆಲಸನೂ ಮುಗಿಸಿದ್ದೀವಿ. ಫೈನಲಿ ನಮ್ಮ ತೋಟಕ್ಕೆ ಒಂದು ಖುಷಿ ಅಂತಂದರೆ ಏನು, ನಮ್ಮ ತಂದೆ ಇದ್ದಾಗಿಂದ ಒಂದು 20 ವರ್ಷದಿಂದ ಎಷ್ಟೇ ಪ್ರಯತ್ನ ಪಟ್ಟರೂ ಫೆನ್ಸಿಂಗ್ ಮಾಡ್ಸೋಕ್ಕಾಗಿರಲಿಲ್ಲ, ಡ್ರಿಪ್ ಮಾಡ್ಸೋಕ್ಕಾಗಿರಲಿಲ್ಲ, ಕರೆಕ್ಟಾಗಿ ಪ್ರಾಪರಾಗಿ ಕಾಯಿ ಕೆಡೋಕ್ಕೂ ಕೂಡ ಆಗಿರಲಿಲ್ಲ, ಇಳುವರಿ ತೆಗಿಯೋಕ್ಕೂ ಆಗಿಲ್ಲ. ಐ ಹೋಪ್ ಸೊ ಇನ್ನೊಂದು 2-3 ಇಯರ್ಸ್ ಬಿಟ್ಟರೆ ನಾನು ಪಡ್ತಾ ಇರೋ ಶ್ರಮಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಕೃಷಿಗೆ ಬಂಡವಾಳ ಹಾಕಿದ್ದೀನಲ್ಲ, ಈ ಬಂಡವಾಳನ ಇನ್ನೂ 10 ವರ್ಷ ಆದರೂ ನಾನು ರಿಟರ್ನ್ ತೆಗಿಯೋಕ್ಕಾಗಲ್ಲ. ಯಾಕೆಂದರೆ ನಾನು ಆಲ್ಮೋಸ್ಟ್ 15ರಿಂದ 18 ಲಕ್ಷ ಈಗ ಆಲ್ರೆಡಿ ನನ್ನ ತೋಟಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ. ಅದು ಏನಕ್ಕೆ 18 ಲಕ್ಷ ಆಗುತ್ತೆ ಅಂತ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಇದಕ್ಕೆ ಫುಲ್ ಅವಾಗ ರೇಷ್ಮೆ ಹಾಕ್ಬಿಟ್ಟಿದ್ರು ಆಕಾಶ್ ಕರೋನಾ ಟೈಮಲ್ಲಿ. ಮೇಂಟೈನ್ ಮಾಡೋಕ್ಕಾಗ್ನಿಲ್ಲ, ಅದಕ್ಕೆ ಸುಮ್ಮನೆ ಅದು ತೊಳಿ. ನಮಗೂ ಇದೆ ರೀ. ಈ ಕಡೆ ತಿರ್ಗು. ಕೇಳಿಸ್ತಾ ಇದೆಯಾ ನಿಮಗೆ? ಏನು ಕೆಲಸ ನಿಮಗೆ? ನಡ್ರಿ ಆಚೆ. ಎಲ್ಲಿಗೆ ಬಂದಿದ್ದೀರಾ? ಟೆಕ್ನಾಲಜಿ ನೋಡಿ, ನಿಮ್ಮ ವಾಯ್ಸ್ ನಿಮ್ಗೇನೆ ಹೊರಗಡೆ ನಡಿ ಅಂತ ಹೇಳ್ತದೆ. ನಿಮ್ಮ ತೋಟದಲ್ಲೇನೆ ರೆಡಿ ಆಗಿದ್ದಾನೆ. ತಗೊಳ್ಳಿ ಎಲ್ಲ ಇಟ್ಟಿ. ಇಡ್ಲ ಒಳಗೆ. ಆಯ್ತಾ, ಮುಗೀತಾ ನಿಮ್ದು ತೋಟದ ಕೆಲಸ ಎಲ್ಲ? ಸಾಕಾಯ್ತಾ? ವೀಕೆಂಡ್ ಏನು ಸಾಕಾಗಿಲ್ಲ, ಬಟ್ ಹೋಗ್ಲೇಬೇಕಲ್ಲ, ಸ್ಕೂಲ್ ಇದೆಯಲ್ಲ ಭೀಷ್ಮಂದು. ಅವನೇ ಭೀಷ್ಮ ಹೋಗೋಣ, ರಜಾ ಮಾಡೋಣ. ಇತ್ತುಗುಳಿ ಮಾವಿನಕಾಯಿ ಇಲ್ಲೇ ಬಿಟ್ರಲ್ಲ, ತೋರಿಸಿ. ಅತ್ತೆ 500 ರೂಪಾಯಿಗೆ ಮರ ಕೊಟ್ಟಿದ್ದಾರೆ ನೋಡಿ. ಇದೇ ಒಂದೇ ಒಂದು ಮಾವಿನಕಾಯಿನ ನಾವು 30-35 ರುಪೀಸಿಗೆ ತಗೋತೀವಿ. ಆದರೆ ರೈತರ ಹತ್ರ ತಗೊಳ್ಳೋರು ಜನರೇ ಇಲ್ಲ. ಇಡೀ ಕಂಪ್ಲೀಟ್ ಮರನ, ಇಂಥ ಸಾವಿರಾರು ಹಣ್ಣುಗಳನ್ನ ಕೇವಲ 500 ರೂಪಾಯಿಗೆ ಮಾರಿದ್ದೀವಿ. ಇದು ರೈತರ ಪರಿಸ್ಥಿತಿ. ಯಾಕೆ ರೈತರಾಗಬಾರ್ದು? ರೈತಾಪಿ ಅಂತಂದರೆ ಒಂದು ನಮ್ಮ ಹಳ್ಳಿ ಕಡೆಗೆ ಒಂದು ಮಾತಿದೆ, ರೈತ ನೀನು ಸಾಯ ಮನಮಂದಿ ಎಲ್ಲ ಸಾಯ. ವ್ಯವಸಾಯ ಅಂತಂದರೆ ನೀನು ಒಬ್ಬನೇ ಸಾಯಲ್ಲ, ಮನಮಂದಿ ಎಲ್ಲ ಕರ್ಕೊಂಡು ಸಾಯಿಸ್ತೀಯ ನೀನು ಅಂತ. ಅದಕ್ಕೆ ಬೆಸ್ಟು ಉದಾಹರಣೆ ಅಂದರೆ ಇವತ್ತು ನಮ್ಮಮ್ಮ ಒಂದು ಮರನ 500 ರೂಪಾಯಿ ಕೊಟ್ಟಿದೆ. ಗುರು ಬಾ ಗುರು, ನಮ್ಮ ಬೆಂಗಳೂರಲ್ಲಿ ಇದು ಒಂದು ಹಣ್ಣನ್ನು 30 ರೂಪಾಯಿಗೆ ಮಾರ್ತಾರೆ. 30 ರೂಪಾಯಿ ನಮ್ಮ ಬೆಂಗಳೂರಲ್ಲಿ. ಆದರೆ ನಮ್ಮಮ್ಮ ಇಡೀ ಮರನ ಬರೀ 500 ರೂಪಾಯಿ ಕೊಟ್ಟೈತೆ. ಹಾಂ, ಅದು ಬೇಡ ಇಟ್ಕೊಳ್ಳೋಣ ಅಂತಾನೆ ಬಡಿ ಕೀಳಕ್ಕೆ. ಅಯ್ಯೋ ಕೀಳಕ್ಕೆ ಅದು ಎಷ್ಟು ರೂಪಾಯಿ ಕೊಟ್ಟಿದ್ದೀನಿ ಗೊತ್ತಾ? ಬಾಡಿಗೆ ಎಷ್ಟು ಗೊತ್ತಾ? ನನಗೇನು ಅಲ್ಲ ಕಣಮ್ಮ, ಇಡೀ ಮರನ 500 ರೂಪಾಯಿ ಕೊಡ್ತಾರೆ ಯಾವನಾರು. ನಿನಗೆ ಬುದ್ಧಿಗಿದ್ದಿ ಐತೆನಮ್ಮ? ಅದನ್ನೇ ಕಂಡಿದ್ದೆ. ಮತ್ತೆ ಇದುವರೆಗೂ ಆಮೇಲೆ ಯಾರ ತಿಂತಾರೆ, ಅಕ್ಕಿ ಪಕ್ಷಿ ತಿಂದು ಹೋಗ್ತವೆ ಅಂತ ಸುಮ್ಮನೆ ಕೊಟ್ಟು. ಅಯ್ಯೋ ದೇವ್ರೆ, ಕೇಳಿಸ್ಕೊಂಡ್ರಾ? ಇದು ರೈತರ ಪರಿಸ್ಥಿತಿ. ಬರೀ ಇಡೀ ಮರನ 500 ರೂಪಾಯಿ ಕೊಟ್ಟಿರೋದು. ಅಮ್ಮ ಎಷ್ಟು ಹಣ್ಣು ಇರ್ಬೋದು ಅಂದಾಜು? 700-800 ಇತ್ತು.
700 800 ಹಣ್ಣು, ಒಂದು ಹಣ್ಣು 20 ರೂಪಾಯಿ ಅಂತ ಅಂದ್ರೂ ಎಷ್ಟು ದುಡ್ಡಾಯ್ತು? ಅದೋಗ್ಲಿ ನಮ್ಮ ಮನೇಲಿ ಕೊಟ್ಟಿದ್ದು 2,000 ರೂಪಾಯಿ ಆಯ್ತು. 500 ರೂಪಾಯಿ ಕೊಟ್ಟಿರೋದು. 1000 ಹಣ್ಣಿಗೆ 100 ಹಣ್ಣಿಗೆನೆ 2,000 ಆಯ್ತು. 1000 ಹಣ್ಣಿಗೆ 20,000 ಆಯ್ತು. ಅಯ್ಯೋ, ಹಂಗೆ ಕುತ್ಕೊಂಡು ಮಾರ್ಬೇಕಲ್ಲ, ಯಾರು ಮಾರ್ತಾರೆ? ಬನ್ನಿ. ಹಸುವಾಗ್ತಾ ಇದೆಯಾ? ಏನು ತಿಂತೀಯಪ್ಪ? ಮನೆಗೆ ಹೋಗಿ ಅವನಿಗೆ ಅನ್ನ ಸಾಂಬಾರು ಬೇಡವಂತೆ. ನಾನು ಕೂತ್ಕೋತೆ. ಅಮ್ಮ ಹೊಡ್ತೀವಿ ನಾವು ಬೆಂಗಳೂರಿಗೆ. ಟಾಟಾ ಬೈ ಬೈ. ನೀನು ವ್ಲಾಗಲ್ಲಿ ಬತ್ತೀಯ ಈ ಸಲ? ತೋರಿಸ್ಲಾ? ನಿಮ್ಮೂರವರೆಲ್ಲ ನೋಡಿದ್ರೆ ವಿಡಿಯೋನಾ ನೋಡ್ಲಾ? ಸರಿ ಸರಿ ಆಯಿತು. ಸ್ನೇಹಿತರೆ, ಹೊರಡ್ತಾ ಇದ್ದೀವಿ. ನಮ್ಮ ಸ್ಕಂದಮ್ಮ ಏನು ಮಾಡ್ತಾಯಿದೆ? ಕಂದಮ್ಮ ನಮ್ಮದು ಚಿನ್ನಮ್ಮ ನಮಗೆ ಭಾರಿ ಖುಷಿ ಇವತ್ತು. ಹಾಂ, ಭಾಳ ಖುಷಿ ನಮ್ಮ ಕಂದಮ್ಮಂಗೆ. ಎಲ್ಲ ಓಪನ್ ಅದಕ್ಕೆ. ಓಕೆ. ಸೊ ಒಟ್ಟಿನಲ್ಲಿ ಫೈನಲಿ ಬಂದಿದ್ದ ಕೆಲಸ ಆಯಿತು. ಒಂದೇ ದಿನದಲ್ಲಿ ತೋಟಕ್ಕೆ ಬಂದು ತೋಟದ ಕೆಲಸನೂ ಮುಗಿಸಿ, ಸೊ ತೋಟದಿಂದ ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ ಬೆಂಗಳೂರಿಗೆ. ಬಂದಿದ್ದ ಉದ್ದೇಶ ಒಂದೇ, ಒಂದು ಹೊಲ ಉಳುಮೆ ಮಾಡಿಸ್ಬೇಕು, ಇನ್ನೊಂದು ತೋಟ ಹೆಂಗಿದೆ ಅಂತ ನೋಡಬೇಕು. ನಾನು ಬಂದು 3 ತಿಂಗಳಾಗಿತ್ತು. 3 ತಿಂಗಳು ಕೆಳಗೆ ಬಂದು ಡ್ರಿಪ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಎಲ್ಲ ಕೆಲಸನೂ ಮಾಡೋಗಿದ್ದೆ. ನಮ್ಮೂರಲ್ಲಿ ಇರೋರೆಲ್ಲ ನನ್ನ ನೋಡಿದ್ರೆ ನಗ್ತಾರೆ. ಯಾಕೆ ಹೇಳಿ? ಏನು ಮಗ 3 ತಿಂಗ್ಳಿಗೆ ಒಂದು ಸಲ ಬರ್ತಾನೆ, 50-60 ಸಾವಿರ ದುಡ್ಡು ಖರ್ಚು ಮಾಡ್ತಾನೆ, ಹೋಗ್ತಾನೆ, ಅಷ್ಟೇ ಇವನು ಬಾಳು ಅಂತ. ಬಟ್ ಇಲ್ಲ, 100% ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ನ ಮಾಡ್ತಿದ್ದೀನಿ. ಸದ್ಯದಲ್ಲೇ ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಏನು ಪರ್ಮನೆಂಟ್ ಸೊಲ್ಯೂಷನ್ನ ಹುಡುಕ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ಒಬ್ರಿಗೆ ಯಾರಿಗೋ ಲೀಸ್ ಕೊಡಬೇಕು ಅಂತ ಹೇಳಿ ಮಾತಾಡ್ತಾ ಇದ್ದೀವಿ. ಅದು ಏನಾದರೂ ಒಪ್ಪಂದ ಆಯಿತು ಅಂತಂದರೆ ನಾನು ಅಂದ್ಕೊಂಡಿದ್ದು ಕಂಪ್ಲೀಟಾಗಿ ಫುಲ್ಫಿಲ್ ಆಗುತ್ತೆ. ನೋಡೋಣ ಯಾವ ರೀತಿ ಏನಾಗುತ್ತೆ ಮುಂದೆ. ಸ್ನೇಹಿತರೆ, ನಿಮಗೂ ಎಲ್ರಿಗೂ ತಿಳಿಸ್ತಾ ಇರ್ತೀನಿ. ಸೊ ಬನ್ನಿ, ಇವಾಗ ಬ್ಯಾಕ್ ಟು ಬ್ಯಾಂಗ್ಳೂರ್ ಹೊರಡ್ತಾ ಇದ್ದೀವಿ. ಎಲ್ಲಿ ಸೀತಾಫಲ? ಓ ಹೌದಾ, ಹಾಕಿ. ಯಾವ್ದ್ಯಾವುದೋ ಒಂದೊಂದು ಥರ ಮಾವಿನ ಹಣ್ಣಿನ ಹೆಸರು ಕೇಳಿದ್ಯಲ್ಲ, ಈ ಮಾವಿನ ಹಣ್ಣಿನ ಹೆಸರು ಏನು ಗೊತ್ತಾ? ಅದೇ ಸಾಂಬಾರು ಮಾಡ್ತೀವಲ್ಲ, ಚೀಪ ಮಾವಿನ ಹಣ್ಣು. ನಮ್ಮ ಕಡೆ ಚೀಪೋ ಮಾವಿನ ಹಣ್ಣು, ನಮ್ಮ ಕಡೆ ಅಂತ ಹೇಳ್ತೀವಿ. ಹಾಂ, ಬನ್ನಿ. ನಾನು ನುಗ್ಗೆ ಸಬ್ಬೇಕು ನಿಮ್ಮ ಅಗ್ನಿಗೆ. ಕಷಾಯ ಮಾಡ್ಕೊಂಡು ಕುಡಿಯೋಕ್ಕೆ. ನೋಡಿ ಬಾಳೆಗೊನೆ, ನಮ್ಮ ಅಮ್ಮನ ಕೈ ತೋಟದಲ್ಲಿ ಬಿಟ್ಟಿರುವಂತಹ ಬಾಳೆಗೊನೆ. ಎಷ್ಟು ದೊಡ್ಡ ಬಾಳೆಗೊನೆ ಅಮ್ಮ. ಗೊನೆ ಹಿಂಗೆ ಇಡ್ಕೋಬೇಕಾ? ಅವಿನ್ನು ಎಳೆಕಾಯಿ ಅಂತ ಬಿಟ್ಟಿದೀವಿ. ಫುಲ್. ಅಯ್ಯೋ, ಹಂಗೆ ಬೀಳಿಸ್ತಾರ ಆಕಾಶ್? ತೋರಿಸಿ. ಓದು ಹೊಡ್ಕೊಂಡು ತಂದಾಗ್ಲಾಗೆಲ್ಲ ಎಲ್ಲ ಇಟ್ಕೊಡಿ. ಹ್ಞೂ, ಪಲ್ಯ ಮಾಡಿರ ಆಯ್ತು. ಈ ಕಡೆ ತೋರಿಸಿ, ಅತ್ತಿಗೆ ಸ್ವಲ್ಪ ಕೊಡಿ ಪಲ್ಯ ಮಾಡ್ಕೊಳಕ್ಕೆ. ಎರಡು ಅರ್ಧ ಗೊನೆ ಕೊಯ್ಯಿ. ಅರ್ಧ ಗೊನೆ ನಿಂಗೆ ಅರ್ಧ ಗೊನೆ ಬೇಕಾ? ನಿನಗೆ ಬೇಕಾ ಹೇಳು? ದೇವಸ್ಥಾನ ಕತೆ ನಿಮಗೆ ನೋಡಿ ಇವಾಗ. ಏ ಆಕಾಶ್, ಹಾಳು ಮಾಡೋ ಕೆಲಸನೇ ಮಾಡಿ. ನೀನು ಹಿಡ್ಕೊಂಡಿದ್ಯಾ ಅಂತ ನಾನು ಕುಯ್ದೆ. ಹಿಡ್ಕೊಳ್ಳೋದು ಅಂತ ಹೇಳ್ಬೇಕಿತ್ತು. ಇದು ಹಿಡ್ಕೊಂಡಿದ್ದೆ, ನಾನು ಕೀಳಕ್ಕೆ ಹೋದೆ, ಬರಲಿಲ್ಲ. ಸರಿ ಇರಲಿ ಬಿಡು, ಆ ಕಡೆ ತಿರುಗಿಸು. ಇಲ್ಲ, ಚಿಪ್ ಚಿಪ್ ಕುಯ್ಕೋಬೇಕು ಇವಾಗ. ನೀನು ನೋಡಾಗ ಹಿಂಗೆ ಆಗ್ತವೆ ಎಲ್ಲವ, ಹೊಡೆದೋಗ್ತಾನೆ. ಹಿಂಗೆ ನಿಲ್ಸು. ಆಗಲ್ಲ, ಹಾಲು ಸೋರ್ತಾ ಇದೆ, ಶರ್ಟ್ ಹಾಳಾಗುತ್ತೆ. ಕೆಳಗೆ ಇಟ್ಬಿಡು, ಕೆಳಗೆ ಕುಯ್ಬೋದು. ಕುಯ್ಕೊಡತ್ತೆ, ಅವ್ರಿಗೆ ಗೊತ್ತಿಲ್ವೇನೋ. ಕುಯ್ಯಮ್ಮ, ತಗೊಳಮ್ಮ. ಹಿಂಗೆ ಕುಯ್ಕ. ಈಗ ಎಲ್ಲಿ ಕುಯ್ಬೇಕೀಗ? ಅಲ್ಲಿ ಬರಲ್ಲ, ಕಾಯೆಲ್ಲ ಕುಯ್ಕೊಂಡು ಹೋಗ್ತವೆ. ಹಂಗೆ ಬರಲ್ಲ, ಹಂಗೆ ಇಡೋದು ಆಕಾಶ್. ನೋಡಿ ಎಂತ ಗೊನೆ ಗೊದ್ದಿದಾವ್ ಕಣೋ. ಈ ಇಟ್ಲ ಮುಗ್ಸಿಲ್ಲ ಅಂದ್ರೆ ನೋಡಿ, ಇಲ್ಲಿ ತಂದೆ ಮೇಲಿಂದ ಕುಯ್ಬೇಕತ್ತೆ. ಅಮ್ಮ ಕೊಯ್ ಕೊಡು. ನಿಂಗೆ ಗೊನೆ ಕೊಯ್ಬೇಕಾ? ಕೊಡು ಬಿಡು. ಆಕಾಶ್ ನಿಮಗೆ ಗೊತ್ತಾಗಲ್ಲ ಆಕಾಶ್. ಕೊಯ್ಬೇಕಾ? ಬಿಡು. ಈ ಕಾಯಿ ಕುಯ್ಕಂತವೆ. ಹುಷಾರು ನೋಡಿ. ಆ ಕಡೆ ಒಂಚೂರು ಈ ಕಡೆ ಒಂಚೂರು ಹಿಂಗಂದು ಮೇಲೆ ಎತ್ಕೋಬೇಕು. ಹಿಂಗೆ ಹಂಗಾರೆ ಬರ್ತೀವಿ. ಒಂದು ಚೂರು ಚೂರು ಹಿಂಗೆ ಅನ್ಬೇಕು. ತಡಿ ತಡಿ ತಡಿ. ಅದು ಕುಯ್ದಿದ್ವಿ ನೋಡಿ. ಪಲ್ಯ ಮಾಡ್ಕೊಂಡು ತಿಂದ್ರತೆ ಒಳ್ಳೇದು. ಈ ಕಡೆಗೆ ಒಂಚೂರು ಕುಯ್ಯು, ಆ ಕಡೆಗೆ ಒಂಚೂರು ಕುಯ್ಯಿ, ಸಾಕು ಅಷ್ಟೇ. ಏನ್ ಮಾಡಕ್ಕಮ್ಮ ಅಷ್ಟೊಂದು ನಂದಿನಿ? ನುಗ್ಗಿ ಸೊಪ್ಪು ಒಳ್ಳೇದಲ್ಲ, ಹಂಗಾಗಿ ತಿನ್ನೋದಕ್ಕೆ. ಆದ್ಮೇಲೆ ಎಸ್ಕೆದು ಅಲ್ಲಿ ಬತ್ತಿದ್ಮೇಲೆ ಮಾವ ಇದ್ದಾಗ ಪೌಡ್ರ್ ಮಾಡೋದಲ್ಲ, ನಾನು ಮಾವನ ಮಾಡೋದಕ್ಕೆ. ನೋಡಿ ಹಳ್ಳಿಲಿದ್ರೆ ಎಷ್ಟೆಲ್ಲ ಅಡ್ವಾಂಟೇಜು.
ಅದೇ ಸಿಟಿಯಲ್ಲಿ ಇದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಕೊಡ್ತೀವಿ. ಒಂದು ಕಟ್ಟು 30 ರೂಪಾಯಿ. ಇಷ್ಟಕ್ಕೆ ಇಷ್ಟಕ್ಕೆ 30 ರೂಪೀಸ್. ಅಷ್ಟಕ್ಕಲ್ಲಪ್ಪ, ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಥರ ಒಂದು ಕಟ್ಟಿರುತ್ತಲ್ಲ ಅಷ್ಟಕ್ಕೆ. ಇಷ್ಟಕ್ಕಾದ್ರೆ ಒಂದು 100 ರೂಪಾಯಿನಾ? ಒಂದು 200 ರೂಪಾಯಿ ಮೇಲೆ ಇದೆ. ಹಂಗಂದ್ರೆ ನಾವು ಊರಿಗೆ ಬಂದಿದ್ದೇನು ಲಾಸ್ ಇಲ್ಲ. ಹಳ್ಳಿಲಿದ್ರೆ ಎಷ್ಟೆಲ್ಲ ಅಡ್ವಾಂಟೇಜ್ ಗೊತ್ತು. ಕರ್ಬೇವಿನ ಸೊಪ್ಪು ಕುಯ್ಕೊಂಡ ಒಂದು ಇಡೀ ಕುಯ್ಕೊ. ಈ ಸಲ ನಾವು ಊರಿಗೆ ಬಂದಿದ್ದು ಲಾಸ್ ಏನಿಲ್ಲ ನಂದು. ಪ್ರತಿ ಸಲ ಲಾಸ್ ಆಗದ? ಪ್ರತಿ ಸಲ ಲಾಸ್ ಆಗೋದು. ನಮ್ಮೂರಿಗೆ ಹೋದಾಗ ಲಾಸ್ ಆಗ್ತಾ ಇರ್ಲಿಲ್ಲ. ನಿಮ್ಮೂರಿಗೆ ಹೋದಾಗ ಲಾಸ್ ಆಗಲ್ಲ ಯಾವತ್ತು. ಅತ್ತೆ ಬರ್ತೀವಿ. ಬೆಂಗಳೂರಿಗೆ ಬರಲ್ವಾ? ಯಾವಾಗ ಯಾವಾಗ? ವಯಸ್ಸಿದಂಗೆ ಬರಬೇಕು ಮಕ್ಳ ಜೊತೆ. ಬರ್ತೀವಿ. ಬೆಳ್ಳಿ ಮೋಡ ನೋಡಿ, ಅದೇ ಬೆಳ್ಳಿ ಮೋಡ ಏನ್ ಸಕ್ಕತ್ತಾಗಿ ಕಾಣಿಸ್ತಾ ಇದೆ. ಮಳೆಯಿಂದ ಸಕ್ಕತ್ತಾಗಿ ಬರುತ್ತೆ ಆಕರ್ಷಿ.